ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯೋ ಅಪ್ಪಯ್ಯ, ನಾವೆಲ್ಲ ನೋಡಿದ್ವಿ. ಅವನೇ ತಾನೇ ನೀನ್ ಮದ್ವೆ ಆಗೋನು. ಸುಮ್ನಿದ್ರೆ ಯಾರ ಕೇಳಿಸ್ಕೊಂಡ್ರೆ ಅಮ್ಮ್ಯಾಕ್ ಮನೆ ಗಂಟ ಸುದ್ದಿ ಮುಟ್ತೈತೆ. ಏ ಪದ್ಮಿನಿ, ಯಾರೇ ಅವನು? ನಿನ್ ಕೈಗೆ ಹೂವ ಬೇರೆ ಕೊಡ್ತಾ ಇದ್ದ, ಎಷ್ಟು ಮುದ್ದಾಗಿದ್ದಾನೆ. ಇವನೇನಾ ನಿನ್ ಮದ್ವೆ ಆಗೋ ಹುಡ್ಗ? ಅವ್ರು ಯಾರಂತಾನೆ ನಂಗೆ ಗೊತ್ತಿಲ್ಲ. ಸುಮ್ಕೆ ನೀವೆಲ್ಲ ಕ್ಲಾಸಿಗೆ ನಡೀರಿ. ಹೇಗ್ ಗೊತ್ತಿಲ್ವಾ? ಏ ಬರ್ರೆ, ಇಲ್ಲೇ ಎಲ್ಲ ಇರ್ತಾನೆ, ಲೈನ್ ಹೊಡಿಯೋಣ. ಹಂಗೆಲ್ಲ ಮಾಡಿದ್ರೆ ಸರಿ ಇರಕ್ಕಿಲ್ಲ. ನೀವ್ ಸುಮ್ನೆ ಕ್ಲಾಸ್ಗೆ ಹೋದ್ರೆ ಸರಿ. ಈಗ ಯಾಕೆ ಅವ್ನ್ ನಿನ್ ಮದ್ವೆ ಆಗೋನು ಅಂತ ಬಾಯ್ ಬಿಡ್ತಿಲ್ಲ ನೀನು? ಅಯ್ಯೋ ಸುಮ್ಕಿರೆ. ಇವ್ರಿಗೇನಾದ್ರೂ ಹೇಳಿದ್ರೆ ಊರೆಲ್ಲ ಟಾಮ್ ಟಾಮ್ ಮಾಡ್ತಾರೆ. ಅಮ್ಯಾಕೆ ನಮ್ಮ ಅಪ್ಪಂಗ್ ಕೋಪ ಬರ್ತದೆ. ನಮ್ಮ ಅಪ್ಪ ಇವಂಗೆ ಮದ್ವೆಗಿಂತ ಮುಂಚೆ ಹಿಂಗೆಲ್ಲ ಮೀಟ್ ಆಗೋದ್ ಇಷ್ಟ ಆಗಕ್ಕಿಲ್ಲ ಕಣ್ರೆ. ಸರಿ ಸರಿ, ಬಾ ಹಾಗಾದ್ರೆ. ಮೊನ್ನೆ ನೀವ್ ಒಂದ್ ಚೀಲ ತರಕಾರಿ ಕಳ್ಸಿದ್ರಲ್ಲ, ಅದನ್ನ ನಮ್ಮ ಮನೆ ಕೆಲ್ಸದವ್ರು ನೋಡಿ ಖುಷಿ ಪಟ್ಟು ಅವ್ರ ಮನೆಗ್ ತಗೊಂಡ್ ಹೋದ್ರು. ಆಕ್ಚುಲಿ ಈ ಕೆಲ್ಸನ ಯಾರಾದ್ರೂ ಲೋಕಲ್ ಎಲೆಕ್ಟ್ರಿಷಿಯನ್ ಕರ್ಸಿ ಮಾಡ್ಸೋಣ ಅಂದ್ರೆ ಇಂಥ ಚಿಲ್ಲರೆ ಕೆಲ್ಸನೆಲ್ಲ ಅವ್ರು ಬಂದ್ ಮಾಡಲ್ಲ. ಆನ್ಲೈನ್ ಬುಕ್ ಮಾಡ್ತಾ ಇದೀವಿ, ಯಾಕೋ ಕ್ಯಾನ್ಸಲ್ ಆಗ್ತಾ ಇದೆ. ಸದ್ಯ ನಮ್ ಪುಣ್ಯಕ್ಕೆ ನೀವು ಬಂದ್ರಿ. ಏನೇ ಆಗ್ಲಿ, ಇವರಿಂದ ನಮ್ಗೆ ಆಗ್ತಿರೋ ದೊಡ್ಡ ಅನುಕೂಲ ಅಂದ್ರೆ ಇದೆ ಅಲ್ವಾ? ಇದೊಂದು ಅಡ್ಗೆನ ನೀನ ಏನು ಅಂತ ಈ ಮನೆ ಸೊಸೆ ಮಾಡ್ಕೊಂಡ್ವೋ ಏನೋ. ನೆಟ್ಟಿಗೆ ಒಂದ್ ಅಡ್ಗೆ ಮಾಡಿ ಬೇಸಾಕಕ್ಕಾಗಲ್ವಾ ನಿನ್ಗೆ? ಲುಕ್, ಸರಿಯಾಗಿ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬಾ. ಹೋಗಂತ ಹೇಳ್ತಾನೆ. ತೊಳಿ ಬೇಗ. ಕೈಯೆಲ್ಲ ತುಂಬಾ ನೋವತ್ತೆ. ಏನೋ ಏನ್ ಮಹಾನ್ ಕೆಲ್ಸ ಮಾಡಿದ್ಯಾ ಅಂತ ನಿನಗೆ ಕೈ ನೋವು ಬರುತ್ತೆ? ಮಗಳು ಮದ್ವೆ ಮಾಡ್ಕೊಡೋ ಯೋಗ್ಯತೆ ಇಲ್ದಿರೋ ಜುಜ್ಬಿ ಎಲೆಕ್ಟ್ರಿಷಿಯನ್ ಮಗಳು ನೀನು. ನಮ್ ಹತ್ರನೇ ಕೈ ನೋವು ಅಂತ್ಯಾ? ಲುಕ್ ಪದ್ಮಿನಿ, ಇಷ್ಟೇ ಕೆಲ್ಸ ಅಲ್ಲ, ಇಡೀ ಮನೆನೇ ಕ್ಲೀನ್ ಮಾಡ್ಬೇಕು. ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ಬೇಕು. ಮುಗ್ಸು ಬೇಗ. ಬಿಗ್ರೆ, ಎಲ್ಲಿದೆ ನಿಮ್ ಗಮನ? ರಿಪೇರಿ ಆಯ್ತಾ? ಆಗ್ತೈತೆ. ಈಗ ನೋಡಿ, ಶಾಕ್ ಬರ್ತಾ ಇಲ್ಲ. ವಾವ್, ಥ್ಯಾಂಕ್ ಯು ಸೋ ಮಚ್. ನೀವಾಗಿದ್ದಕ್ಕೆ ನೀವೇನೋ ಅನ್ಕೊಳ್ದೇನೆ ಕೆಲಸ ಮಾಡ್ಕೊಟ್ರಿ. ಅಯ್ಯೋ ಚಂಚಲ, ಇವ್ರ ಕೆಲ್ಸನೇ ಇದಲ್ವಾ? ಬೇಕಿದ್ರೆ
ಇವ್ರ ಮಗಳ ಮದ್ವೆಗೆ ಎಲೆಕ್ಟ್ರಿಷಿಯನ್ ಆಗಿ ಇವ್ರನ್ನೇ ಬುಕ್ ಮಾಡ್ಬೋದು. ಮಗಳ ಮದ್ವೆ ಅಂತ ಸಂಭ್ರಮದಿಂದ ಎಲ್ಲ ಕೆಲಸನೂ ಮಾಡ್ಬಿಡ್ತಾರೆ. ಅಲ್ವಾ ಬಿಗ್ರೆ? ಕೈ ತೊಳ್ಕೋಬೇಕು. ಆ ಕಡೆ ಬಾತ್ರೂಮ್ ಇದೆ. ಆಂಟಿ, ನಿಮ್ಗೆ ಈ ಮನೆ ತುಂಬಾ ಇಷ್ಟ ಆಯ್ತು ಅನ್ಸುತ್ತಲ್ಲ? ಅದಕ್ಕೆ ಈ ವಾರದಲ್ಲೇ 2ನೇ ಸಲ ಬರ್ತಾ ಇದ್ದೀರಾ? ಮದ್ವೆಗೆ ಮುಂಚೆನೆ ಹೀಗೆ, ಇನ್ ಮದ್ವೆ ಆದ್ಮೇಲೆ ಮಗಳನ್ನ ಮದ್ವೆ ಮಾಡಿಕೊಟ್ಟಿದೀವಿ ಅಂತ ಎಷ್ಟೊತ್ತಾದ್ರೂ ಇಲ್ಲೇ ಇರ್ತಾರೆ. ಇಲ್ಲ, ನಾವು ಅಮ್ಮ ಜೊತೆ ಮಾತಾಡೋಣ ಅಂತ ಬಂದ್ವು. ಪರವಾಗಿಲ್ಲ ಬಿಡಿ. ಛೇ, ಹೊರಟೋದ್ರು ಅನ್ಸುತ್ತೆ ಪಾಪ. ನೀನ್ ಈ ಬೊಕೆನ ತಗೊಳ್ದೇ ಇದ್ರೆ ನಾ ಹೋಗೋದೇ ಇಲ್ಲ. ನೋಡಿ, ನೀವು ರಿಜೆಕ್ಟ್ ಮಾಡಿದ್ರಿ ಅಂತ ಪಾಪ ಹೂವೆಲ್ಲ ಬಾಡೋ ಹೋಗಿದೆ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ನನ್ನ ಹಾರ್ಟು ಬಾಡೋಗಿದೆ. ಸರಿ, ಈಗ ನೀವು ಇದನ್ನ ತಗೋತಿರೋ ಇಲ್ಲ ಇಲ್ಲೇ ಕುತ್ಕೊಂಡ್ಬಿಡ್ಲೋ? ಬೇಡ ಬೇಡ, ಇದ್ಯೋನ್ರಿ, ತಲೆ ಒದ್ದೆ ಆಗ್ಬಿಟ್ಟದೆ. ಅದು ನಾಳನ್ನ ಹೆಂಗ್ ತಿರ್ಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮೇಲ್ಗಡೆಯಿಂದ ರಪ್ ಅಂತ ನೀರು ಬಂದ್ಬಿಡ್ತು. ಅಯ್ಯೋ ಅಂಕಲ್, ಏನ್ ಅಂಕಲ್ ಇದು? ಚಿಕ್ಕ ಮಕ್ಳಿಗೆ ಗೊತ್ತಾಗೋ ವಿಷಯ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ? ಇಷ್ಟು ದೊಡ್ಡ ಮನೆ ಸಂಬಂಧ ಬೆಳೆಸ್ತಾ ಇದ್ದೀರಲ್ಲ, ಇದೆಲ್ಲ ಕಲ್ತ್ಕೋಬೇಕಲ್ವಾ? ಚಂಚಲ ಪಾಪ, ನೀನ್ ಹೋಗಿ ಟವಲ್ ತಂದ್ಕೊಡು. ಓಕೆ. ಅಂಕಲ್, ಕ್ಯಾಚ್. ನಮಸ್ಕಾರ. 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 ನಮ್ಮ ಸ್ವೀಟ್ ಬಿಸ್ನೆಸ್ ಬಗ್ಗೆ ಒಂದು ಮೀಟಿಂಗ್ ಇತ್ತು, ನಿಮ್ಮನ್ನ ಕಾಯಿಸ್ಬೇಕು. ಕೂತ್ಕೊಳ್ಳಿ ಬಿಗ್ರೆ.
ಓ ಬೀಗ್ರು ಯಾವಾಗ ಬಂದ್ರಿ? ಈಗ ಒಂದ್ 10 ನಿಮಿಷ ಆತು. ಹೌದಾ, ನೀವು ಬಂದಿದ್ದೀರಾ ಅಂತ ನಂದನ್ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾನೆ. ನಂದನ್ ಅಮ್ಮ, ನಂದನ್ ಆಚೆ ಹೋಗಿದ್ದಾನೆ. ಹೇಳಿ ಭುಜಂಗ ಅವ್ರೆ, ಏನೋ ಮಾತಾಡ್ಬೇಕು ಅಂದ್ರಂತೆ. ನೀವು ಹಿಂಗೆ ಮಾಡೋದು ಸರಿನಾ ಅಮ್ಮಾಜಿ? ನೀವು ಹಿಂಗೆ ಮಾಡ್ತೀರಾ ಅಂತ ಅಂದ್ಕೊಂಡಿಲ್ಲ ನಾನು. ಯಾಕೆ ಒಂಥರ ಗಾಬರಿಲಿದ್ಯಾ? ಏನಿಲ್ಲ. ಕ್ಲಾಸ್ ಒಳಗೆ ನೀನ್ ಹೋಗ್ಬಿಟ್ರಿ? ನಾನು ಈ ಕ್ಲಾಸಿಗೆ ನ್ಯೂ ಅಡ್ಮಿಷನ್. ನೀವೆಲ್ಲ ನಂಗೆ ಫ್ರೆಂಡ್ಸ್ ಆಗ್ತೀರಾ ಅಲ್ವಾ? ನಮ್ ಪದ್ಮಿನಿ ಕೋಪ ಮಾಡ್ಕೊಳಕಿಲ್ಲ ಅಂದ್ರೆ ನಿಮ್ ಜೊತೆ ಫ್ರೆಂಡ್ ಆಗಕ್ಕೆ ತೊಂದರೆ ಇಲ್ಲ ಅಲ್ವೇನೆ ಪದ್ಮಿನಿ? ಏನ್ರಿ ಪದ್ಮಿನಿ, ಇವರೆಲ್ಲ ನನ್ನ ಫ್ರೆಂಡ್ಸ್ ಆದ್ರೆ ನಿಮ್ಗೆ ಕೋಪ ಬರುತ್ತಾ? ಅಯ್ಯೋ ಏನಿದು, ಕ್ಲಾಸ್ ಒಳಗಡೆ ಎಲ್ಲ ಟೀಚರ್ ಬರೋ ಟೈಮ್ ಆಯ್ತು, ಮೊದ್ಲು ಇಲ್ಲಿಂದ ಹೊರಡಿ. ನಾನು ಇಲ್ಲಿ ಬಂದಿರೋದು ಪಾಠ ಕೇಳಕ್ಕೆ. ಟೀಚರ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಸಿಟ್ ಡೌನ್.